ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ, ಭಾರತಾಕೃತಿ ಪಂಚಮ ಶ್ರುತಿಯ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ. ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿ ಗುಣ. ವಿರಹಿಗಳ ಶೃಂಗಾರ, ವಿದ್ಯಾ ಪರಿಣತರ ಅಲಂಕಾರ. ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರ ವ್ಯಾಸ ಭಾರತ. ವಂದಿತಾಮಳ ಚರಿತನು ಅಮರಾನಂದ ಯದುಕುಲ ಚಕ್ರವರ್ತಿಯ ಕಂದ. ಯದುಕುಲ ಚಕ್ರವರ್ತಿಯ ಕಂದ, ನತ ಸಂಸಾರ ಗಾನನ ಘನದ ವಾನಳನು. ನಂದನಂದನ ಸನ್ನಿಭನು ಸಾನಂದನಂದನೇ ನಮ್ಮವನು. ಕೃಪೆಯಿಂದ ಸಲಹೋ ದೇವ ಜಗದಾರಾಧ್ಯ ಗುರುರಾಯ. ಕೃಪೆಯಿಂದ ಸಲಹೋ ದೇವ ಜಗದಾರಾಧ್ಯ ಗುರುರಾಯ. ಎಲ್ಲರಿಗೂ ನಮಸ್ಕಾರ. ಕುಮಾರವ್ಯಾಸ ಭಾರತ ಹಾಗೂ ಭೈರಪ್ಪನವರ ಪರ್ವ ಇವೆರಡು ಕಥನಗಳನ್ನು ಕುರಿತಾದಂಥ 5 ದಿನಗಳ ಪ್ರವಚನ ಮಾಲಿಕೆಯ 4ನೇ ದಿನ ಇದು. ನಿನ್ನೆ ನಾವು ನೋಡಿದ್ವಿ, ನಿನ್ನೆ ಜರಾಸಂಧ ವಧೆಯ ಕಥನವನ್ನು ಕೇಳಿದ್ವಿ. ಅಲ್ಲಿಂದ ಮುಂದೆ ಬರ್ತಾ ಇವಾಗ ನೀವು ಪರ್ವದ ಓಟವನ್ನು ತಗೊಂಡ್ರೆ ಈ ಹಂತಕ್ಕೆ ಕರ್ಣನ ವೃತ್ತ ಅಂತ ಬರುತ್ತೆ. ಕನ್ನಡದಲ್ಲಿ ಕರ್ಣನ ಬಗ್ಗೆ ಒಂದು ಮಾತು, ಒಂದು ಕವನವನ್ನು ಯಾರೋ ಕಟ್ಟಿದ್ದಾರೆ. ಅದು ಯಾರು ಕಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದಾರೆ, ಕೊಟ್ಟು ಕರ್ಣ ಕೆಟ್ಟ, ಕೊಡದೆ ದುರ್ಯೋಧನ ಕೆಟ್ಟ, ಮುಟ್ಟಿ ಕೀಚಕ ಕೆಟ್ಟ, ಮುಟ್ಟದಲ್ಲೇ ರಾವಣ ಕೆಟ್ಟ. ಈ ಕೆಟ್ಟವ್ರ ಮಧ್ಯ ನಮಗೆ ನಿಮಗೆ ಸಿಕ್ಕಿದ್ದು ರಾಮಾಯಣ, ಸಿಕ್ಕಿದ್ದು ಮಹಾಭಾರತ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಕೊಟ್ಟು ಕರ್ಣ ಕೆಟ್ಟ, ದಾನಶೂರ ಕರ್ಣ. ನೀವು ಹಣವನ್ನು ತಗೊಳ್ಳಿ, ನೀವು ಒಡವೆಯ ಒಂದು ವಿಷಯವನ್ನು ತಗೊಳ್ಳಿ, ಯಾರಿಗಾದರೂ ಒಂದು ಉದಾರ ಮನಸ್ಸಿನಿಂದ ಸಹಾಯ ಮಾಡಬೇಕು ಅನ್ನೋದನ್ನು ತಗೊಳ್ಳಿ, ಅವನ ದೇಹವನ್ನು ಅವನೇ ಅರ್ಪಣೆ ಮಾಡಬೇಕು ಅನ್ನುವಂಥ ಒಂದು ನೀವು ವಿಷಯವನ್ನು ತಗೊಳ್ಳಿ. ಕರ್ಣ ಕೊಡುಗೈ ದೊರೆ. ಹಾಗೆ ಅವನ ಜೀವನದ ದುರಂತಕ್ಕೆ ಅವನ ಕೊಡುಗೈತನನೇ ಕಾರಣ ಆಗ್ಬಿಡುತ್ತೆ. ಅದೇ ಥರ ನೋಡಿ, ಕೊಡದೆ ದುರ್ಯೋಧನ ಕೆಟ್ಟ.
ಕರ್ತಿಸಂಧಾನದ ಒಂದು ಸಮಯದಲ್ಲಿ ಕೃಷ್ಣ ಕೇಳ್ತಾನೆ, ಪಾಂಡವರಿಗೆ ನೀನು 5 ಹಳ್ಳಿಗಳನ್ನು ಕೊಟ್ಟರು ಸಾಕು, ಅವರು ಯುದ್ಧ ಮಾಡೋದಿಲ್ಲ ಹಾಗೆ ಅಂತ ಹೇಳ್ತಾನೆ. ಆವಾಗ ದುರ್ಯೋಧನ ಏನು ಹೇಳ್ತಾನೆ, 5 ಹಳ್ಳಿಗಳಿರಲಿ, ಒಂದು ಸೂಜಿ ಮನೆಯ ತುದಿಯ ಜಾಗದಷ್ಟು ಕೂಡ ನಾನು ಜಾಗವನ್ನು ಕೊಡೋದಿಲ್ಲ ಹಾಗೆ ಅಂತ ಹಠ ಮಾಡಿಬಿಡ್ತಾನೆ. ಕೊಡದಲೇ ದುರ್ಯೋಧನ ಕೆಟ್ಟ. ದ್ರೌಪದಿಯನ್ನು ಮುಟ್ಟಿ ಕೀಚಕ ಭೀಮನಿಂದ ವಧೆ ಆಯಿತು. ರಾವಣ ಒಂಥರ ಸಭ್ಯ, ಅವನು ದ್ರೌಪದಿಯನ್ನು ಅಪಹರಿಸಿದ್ರು ಅಶೋಕವನದಲ್ಲಿ ಇಟ್ಟು ಸೀತೆಯನ್ನು ಅವನು ಅವಳ ಅನುಮತಿ ಇಲ್ಲದೆ ಮುಟ್ಲಿಲ್ಲ. ಪ್ರತಿ ಸರಿನೂ ಬಂದು ಅನುಮತಿಯನ್ನು ಕೇಳ್ತಾ ಇದ್ದ, ಸಭ್ಯ ಅಂತಲೇ ಹೇಳಬೇಕು. ಮುಟ್ಲಿಲ್ಲ. ಆದರೆ ರಾಮನಿಗೆ ಸೀತೆಯನ್ನು ಒಪ್ಪಿಸ್ಬೇಕು ಅನ್ನುವಂಥ ಬುದ್ಧಿ ಅವನಿಗೆ ಬರಲೇ ಇಲ್ಲ. ಮುಟ್ಟದಲ್ಲೇ ಇದ್ರೇನು ರಾವಣ ಕೆಟ್ಟ. ಈ ಕೆಟ್ಟವರು ಈ ವಿಷಯವನ್ನು ನಮ್ಮ ವೇದವ್ಯಾಸರು ವಾಲ್ಮೀಕಿಗಳು ಯಾಕೆ ಬರೆದರಪ್ಪ ಅಂದರೆ, ತಲೆಮಾರಿಗೆ ಶತಮಾನಗಳಿಗೆ ಇವರ ಜೀವನ ಯಾಕೆ ಕೆಡತು ಅನ್ನುವುದು ನಮಗೆ ನಿಮಗೆ ಪಾಠ ಆಗಲಿ. ಹಾಗಾಗಿ ಕೆಟ್ಟವರ ನಡುವೆ ನಮಗೆ ದೊರಕಿದ್ದು ರಾಮಾಯಣ, ನಮಗೆ ದೊರಕಿದ್ದು ಮಹಾಭಾರತ ಹಾಗೆ ಅಂತ. ಮಹಾಭಾರತವನ್ನು ಮೊದಲ ಬಾರಿಗೆ ಬರೆದವನು ಕನ್ನಡದಲ್ಲಿ ಪಂಪ, ಆದಿಕವಿ ಪಂಪ, ವಿಕ್ರಮಾರ್ಜುನ ವಿಜಯ ಹಾಗೆ ಅಂತ ಹೇಳಿಬಿಟ್ಟು ಆ ಪಂಪ ಮಹಾಭಾರತವನ್ನು ಬರೆದು ಕಡೆಗೆ ಹೇಳ್ತಾನೆ, ಕರ್ಣ ರಸಾಯನ ಮಲ್ತ ಭಾರತಂ ಅಂತ ಹೇಳಿದ್ದಾನೆ. ಅಂದರೆ ಇಡೀ ಮಹಾಭಾರತದಲ್ಲಿ ಬೇರೆ ಏನೂ ಇಲ್ಲ, ಅದು ಕರ್ಣನ ಕತೆ ಮಾತ್ರ. ಕರ್ಣನದು ಮೇರು ವ್ಯಕ್ತಿತ್ವ. ಕರ್ಣನ ವ್ಯಕ್ತಿತ್ವದ ಮುಂದೆ ಎಲ್ಲ ಭಾರತದ ಪಾತ್ರಗಳು ನಗಣ್ಯವಾಗಿ ಹೋಗ್ತವೆ ಅಂತ ಹೇಳಿಬಿಟ್ಟು ಕರ್ಣ ರಸಾಯನ ಮಲ್ತೆ ಭಾರತಂ ಅಂತ ಹೇಳಿದ್ದಾನೆ. ನೀವು ಚಿಕ್ಕಂದಿನಿಂದ ನೋಡಿದ್ದೀವಿ. ನಾವು ಚಿಕ್ಕವರಾಗಿದ್ದಾಗ ಕರ್ಣನ ಬಗ್ಗೆ ದಾನಶೂರ ಕರ್ಣ ಅಂತ ನಾಟಕ ಆಡ್ತಾಯಿದ್ರು. ಒಬ್ಬರು ನಟರಿದ್ದರು, ರಂಗಭೂಮಿಯ ನಟರು, ಕೊಟ್ಟೂರಪ್ಪ ಅಂತ. ಆ ಕೊಟ್ಟೂರಪ್ಪನವರು ಕರ್ಣನ ಪಾತ್ರ ಮಾಡೋದ್ರೊಳಗಡೆ ತುಂಬ ಪ್ರಸಿದ್ಧಿಯನ್ನು ಪಡೆದಿದ್ದರು. ಆ ಕೊಟ್ಟೂರಪ್ಪನವರ ಕರ್ಣ ನಾಟಕವನ್ನು ನಾನು ಒಂದು ನೋಡಿದ್ದೇನೆ ತುಂಬ ಚಿಕ್ಕ ಹುಡುಗ ಆಗಿದ್ದಾಗ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮಹಾಭಾರತದ ಪಾತ್ರಗಳಲ್ಲಿ ಕರ್ಣ ಅಂತ ಹೇಳಿಬಿಟ್ಟು ನಾಟಕಗಳನ್ನು ಆಡ್ತಾರೆ. ಕರ್ಣನ ಬಗ್ಗೆ ಸಿನಿಮಾವನ್ನು ತೆಗೆದಿದ್ದಾರೆ ಅಲ್ವಾ? ಬೇರೆ ಯಾವ ಪಾತ್ರಗಳಿಗೂ ಈ ಒಂದು ಪ್ರಾಮುಖ್ಯತೆ ಇಲ್ಲ. ಅರ್ಜುನ ಅಂತ ಎಲ್ಲರೂ ಸಿನಿಮಾ ತೆಗೆದಿದ್ದಾರೆ, ನಾಟಕ ಆಡಿದ್ದು ನೋಡಿದ್ದೀರಾ? ಅಫ್ಕೋರ್ಸ್ ಕೃಷ್ಣಂತ ಬೇರೆ ವಿಷಯ ಬಿಟ್ಬಿಡಿ, ಅವನು ಕಥಾನಾಯಕ. ಕೃಷ್ಣನ ಬಗ್ಗೆ ನಾಟಕ, ಕೃಷ್ಣ ಲೀಲೆ ಅವೆಲ್ಲ ಇದೆ. ಅರ್ಜುನನ ಬಗ್ಗೆ ನಾಟಕ ಸಿನಿಮಾಗಳು ಬರಲಿಲ್ಲ. ಭೀಮನ್ ಅಂತ ಅಂದ್ಬಿಟ್ಟು ಯಾರೂ ಸಿನಿಮಾ ತೆಗೀಲಿಲ್ಲ. ಆದರೆ ಕರ್ಣನ್ ಅಂತ ಅಂದ್ಬಿಟ್ಟು ಸುಮಾರು ಒಂದು 64ನೇ ಇಸ್ವಿ ಅನಿಸುತ್ತೆ, B.R. ಪಂತುಲು ಅಂತ ಹೇಳಿ ಒಬ್ಬರು ದೊಡ್ಡ ನಿರ್ದೇಶಕರಿದ್ದರು. ಕನ್ನಡ ಸಿನಿಮಾಗಳನ್ನು ತೆಗೆದಿದ್ದಾರೆ ಅವರು ಕರ್ಣನ್ ಅಂತ ಒಂದು ಸಿನಿಮಾ ತೆಗೆದರು. ಯಾಕೆ ಅಂದರೆ ಕರ್ಣ ಅಂತ ಮೇರು ವ್ಯಕ್ತಿತ್ವ, ಕರ್ಣ ಅಂತ ಉತ್ತಮವಾದಂಥ ಕಥಾವಸ್ತು, ಕರ್ಣನ ಒಂದು ಸಂದೇಶ ನಮಗೆ ನಿಮಗೆ ಮನಸ್ಸಿಗೆ ನಾಟುತ್ತೆ, ಹಿಡಿಸುತ್ತೆ, ಅದು ಯಶಸ್ವಿಯಾಗುತ್ತೆ ಅಂತ ಹೇಳಿಬಿಟ್ಟು ಕರ್ಣನ್ ಅಂತ ಸಿನಿಮಾ ತೆಗೆದರು. ನಿಮಗೆ ಜ್ಞಾಪಕ ಇರ್ಬೋದು, ಶಿವಾಜಿ ಗಣೇಶನ್ ಕರ್ಣನ ಪಾತ್ರವನ್ನು ಮಾಡಿದ್ರು ಅವತ್ತು. ಆಮೇಲೆ N.T. ರಾಮರಾಯರು ಕೃಷ್ಣನ ಪಾತ್ರವನ್ನು ಮಾಡಿದರು. ತುಂಬ ಸೊಗಸಾಗಿತ್ತು ಆ ಸಿನಿಮಾ, ನಿಮಗೂ ಜ್ಞಾಪಕ ಇರ್ಬೋದು. ಅದರೊಳಗಡೆ ಏನಾಗುತ್ತೆ, ಕಡೇ ಸನ್ನಿವೇಶದೊಳಗಡೆ ಕರ್ಣನ ಗಾಲಿ ರಥದ ಚಕ್ರ ಆ ರಕ್ತದ ಮಡುವಿನಲ್ಲಿ ಕುಸಿದು ಹೋಗುತ್ತೆ. ಆಮೇಲೆ ಸಾರಥಿ ಶಲ್ಯ ರಥವನ್ನು ತ್ಯಾಗ ಮಾಡಿ ನಿನ್ನ ಜೊತೆ ನಾನು ರಥವನ್ನು ನಡೆಸೋದಿಲ್ಲ ಅಂತ ಹೇಳಿ ಕರ್ಣನನ್ನು ಏಕಾಂಗಿಯಾಗಿ ಬಿಟ್ಬಿಟ್ಟಿರ್ತಾನೆ. ಆ ರಥವನ್ನು ಎತ್ತುತ್ತೀನಿ ಹಾಗೆ ಅಂತ ಕರ್ಣ ಪ್ರಯತ್ನ ಪಡ್ತಿರುವಾಗ ಕರ್ಣನನ್ನು ನೀ ಸಂಹಾರ ಮಾಡಬೇಕಾದ್ರೆ ಇದೊಂದೇ ಅವಕಾಶ ಅಂತ ಪ್ರೇರೇಪಣೆ ಮಾಡಿ ಕೃಷ್ಣ ಹೇಳಿದ್ದಕ್ಕೆ ಅಂಜಲಿಕ ಅಸ್ತ್ರವನ್ನು ನಮ್ಮ ಅರ್ಜುನ ಪ್ರಯೋಗಿಸಿ ಅದು ಅಮೃತ ಕಲಶಕ್ಕೆ ನಾಟಿ ಕುಸ್ತು ಬಿದ್ದುಬಿಡ್ತಾನೆ ಕರ್ಣ. ಅವನ ಪ್ರಾಣ ಹೋಗುವಂಥ ಸಮಯ ಬರುತ್ತೆ. ಆಗ ಕರ್ಣನಿಗೆ ಅನುಗ್ರಹ ಮಾಡಬೇಕು ಹಾಗೆ ಅಂತ ಹೇಳಿಬಿಟ್ಟು ಕೃಷ್ಣ ರಥವನ್ನು ಬಿಟ್ಟು, ನಿಮಗೆ ಜ್ಞಾಪಕ ಇರ್ಬೋದು ಈ ಒಂದು ದೃಶ್ಯ, ಕೃಷ್ಣ ರಥವನ್ನು ಬಿಟ್ಟು ಹಿಡಿದು ಕರ್ಣ ಈ ಕಡೆಗೆ ಬರ್ತಾನೆ. ಆವಾಗ ಒಂದು ಹಾಡನ್ನು ಇಟ್ಟಿದ್ದಾರೆ, ತಮಿಳು ಸಿನಿಮಾದಲ್ಲಿ ಒಂದು ಹಾಡನ್ನು ಇಟ್ಟಿದ್ದಾರೆ. ಕೃಷ್ಣ ಹೇಳ್ಕೊಂಬರ್ತಾನೆ,
ಕರ್ಣನ ಜೀವನ ಚರಿತ್ರೆಯನ್ನು ಕರ್ಣನ ಗುಣಗಾನ ಮಾಡ್ತಾ ಸಾಕ್ಷಾತ್ ಕೃಷ್ಣ ಇನ್ನೇನು ಜೀವ ಬಿಡ್ತಾ ಇರುವ ಕರ್ಣನಿಗೆ ಕೈವಲ್ಯವನ್ನು ಕರುಣಿಸ್ಬೇಕು ಅಂತ ಬರ್ತಾನೆ. ಅದನ್ನು ಕಣ್ಣದಾಸನ್ ಅಂತ ಅಂದುಬಿಟ್ಟು ಒಬ್ಬರು ತಮಿಳ್ ಕವಿಯವರು ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಉಳ್ಳத்தில் நல்ல உள்ளம் உறங்கார் ಎಂಬುದು ವಲ್ಲವಾರು ಒಗುತ್ತದಡ ಬಂದಿದ್ದೆ ಎದುರುಗೊಳ್ಳಡ ಕರ್ಣ ಅಂತ. ಅಂದರೆ ಏನು ಹೇಳ್ತಾನೆ ಕೃಷ್ಣ ಅಂತಂದರೆ, ಉಳ್ಳத்தில் நல்ல உள்ளம் ಅಂದರೆ ಈ ಹೃದಯವಂತರು ಇರ್ತಾರಲ್ಲ, ಹೃದಯವಂತರು ಯಾರಿರ್ತಾರೆ, ಉದಾರವಾದ ಮನಸ್ಸಿನವರು ಯಾರಿರ್ತಾರೆ, ಅವರ ಹೃದಯ ಇದೆಯಲ್ಲ ಅದು ಸಾಯೋದಿಲ್ಲ ಅಂತ ವಲ್ಲವರು ಹೋಗುತ್ತದಡ. ವಲ್ಲವರು ಹೇಳಿದಾರಪ್ಪ, ಕರ್ಣ ನಿನಗೆ ಏನು ಬರ್ತಾ ಇದೆ ಇವಾಗ, ನಿನಗೆ ಸಾವು ಸಂಭವಿಸಿದೆ, ಅದನ್ನು ಫೇಸ್ ಮಾಡು, ಎದುರುಗೊಳ್ಳು ಅಂತ ಹೇಳಿಬಿಟ್ಟು ಕೃಷ್ಣ ಬರ್ತಾನೆ. ಬಂದು ಇನ್ನೇನು ಕರ್ಣನ ಮುಂದೆ ಎದುರಾಗಬೇಕು ಅನ್ನುವಾಗ ಒಂದು ಬ್ರಾಹ್ಮಣನ ವೇಷವನ್ನು ಧರಿಸಿ ಅವನಿಗೆ ಗೊತ್ತು ಆ ಕರ್ಣನ ಎದೆ ಒಳಗಡೆ ಅಮೃತ ಕಲಶ ಇದೆ, ಆ ಅಮೃತ ಕಲಶದ ವಿಸರ್ಜನೆ ಆಗೋ ತನಕ ಕರ್ಣನ ಪ್ರಾಣ ಹೋಗೋದಿಲ್ಲ ಅಂತ ಗೊತ್ತು. ಆವಾಗ ಕೇಳ್ತಾನೆ, ನಿನ್ನ ಅಮೃತ ಕಲಶವನ್ನು ನನಗೆ ಕೊಡೋ ಅಂತ ಕೇಳ್ತಾನೆ ಬ್ರಾಹ್ಮಣನಾಗಿ ಬಂದು. ಆವಾಗ ಕರ್ಣನಿಗೆ ಗೊತ್ತಾಗೋಗುತ್ತೆ. ಆವಾಗ ಶಿವಾಜಿ ಗಣೇಶನ್ ಕೇಳ್ತಾರೆ, ಯಾರು ನೀ, ನಾನು ಸಾಯ್ತಾ ಇರೋ ಸಮಯದಲ್ಲಿ ಬಂದು ಅಮೃತ ಕಲಶವನ್ನು ಕೇಳ್ತಾ ಇದೆಯಲ್ಲ, ನೀನು ಬ್ರಾಹ್ಮಣ ಅಲ್ಲ, ಯಾರು ನೀ, ಪ್ರಕಟಗೊಳ್ಳು ಅಂತ ಹೇಳ್ತಾನೆ. ಯಾಕೆಂದರೆ ಕರ್ಣನಿಗೆ ಗೊತ್ತಾಗೋಗಿರುತ್ತೆ. ಆವಾಗ ಕೃಷ್ಣ ಪ್ರಕಟಗೊಳ್ತಾನೆ. ಹಿಂದೆ ಮುಂದೆ ನೋಡ್ದಲೇ ಕರ್ಣ ದಾನಶೂರ ತಾನೆ, ಕಡೆ ನಿಮಿಷದಲ್ಲೂ ತನ್ನ ಅಮೃತ ಕಲಶವನ್ನು ಬಾಣದಿಂದ ಕಿತ್ತು ಕೃಷ್ಣನಿಗೆ ಸಮರ್ಪಿಸ್ತಾನೆ. ಕೃಷ್ಣ ಕರ್ಣನೊಬ್ಬನಿಗೆ ವಿಶ್ವರೂಪವನ್ನು ಆವಾಗ ತೋರಿಸ್ತಾನೆ. ಅದು ಅರ್ಜುನನಿಗೆ ಕಾಣೋದಿಲ್ಲ, ಎದುರಿಗೆ ಇದ್ದರು. ವಿಶ್ವರೂಪವನ್ನು ತೋರಿಸಿ ಕರ್ಣನಿಗೆ ಕೈವಲ್ಯವನ್ನು ಪ್ರದಾನ ಮಾಡ್ತಾನೆ. ಇದು ಸಿನಿಮಾ ಕತೆ, ಆದ್ರೂ ರೋಚಕವಾಗಿದೆ ಹಾಗೆ ಅಂತ ನಾನು ಹೇಳಿದ್ದೇನೆ. ಅದು ಆಮೇಲೆ ನಮ್ಮ ಭೈರಪ್ಪನವರ ಪರ್ವದಲ್ಲಿ ಕರ್ಣ ಯಾವಾಗ ಕರ್ಣನ ಪಾತ್ರವನ್ನು ಕಟ್ಟಬೇಕಾದ್ರೆ ಕರ್ಣ ಒಂದು ನಾಯಿ ಸಾಕಿರ್ತಾನೆ ಭೈರಪ್ಪನವರ ಪರ್ವದಲ್ಲಿ. ಆ ನಾಯಿಯನ್ನು ಕರ್ಣನಿಗೆ ಪ್ರತೀಕವಾಗಿಟ್ಟಿದ್ದಾರೆ. ಪ್ರತಿ ಪಾತ್ರಕ್ಕೂ ಒಂದೊಂದು ಪ್ರತೀಕ, ಒಂದೊಂದು ಉಪಮೆಯನ್ನು ನಮ್ಮ ಭೈರಪ್ಪನವರು ಬರಿತಾ ಹೋಗ್ತಾರೆ. ನಾನು ಮೊನ್ನೆ ಹೇಳಿದೆ ಗಂಗಾ ನದಿಯನ್ನು ಕುಂತಿಗೆ ಪ್ರತೀಕವಾಗಿ ಇಟ್ಕೊಂಡು ಕತೆ ಬರೆದಿದ್ದಾರೆ ಅಂತ. ಹಾಗೆ ಈ ನಾಯಿಯನ್ನು ಕೃಷ್ಣನ ವ್ಯಕ್ತಿತ್ವಕ್ಕೆ ಪ್ರತೀಕವಾಗಿ ಇಟ್ಕೊಂಡಿದ್ದಾರೆ. ಯಾಕೆ ಅಂದರೆ ನಾಯಿ ಅಂದರೆ ಸ್ವಾಮಿ ಭಕ್ತಿ, ಸ್ವಾಮಿ ಭಕ್ತಿ ಅಂದರೆ ಕರ್ಣ. ನಾಯಿ ಅಂದರೆ ಅಲ್ಪ ತೃಪ್ತಿ. ನಾಯಿ ಅಂದರೆ ಸ್ವಲ್ಪ ಕೊಟ್ಟರು ಸಾಕು. ದುರ್ಯೋಧನ ಕೊಟ್ಟಿದ್ದೇನು ಅಂಗರಾಜ್ಯಾಭಿಷೇಕ ಅದೆಲ್ಲಿತ್ತೋ ಏನೋ, ಅದು ಯಾವಾಗ ನಮ್ಮ ಕರ್ಣ ಹೋಗಿ ಸಿಂಹಾಸನದ ಮೇಲೆ ಕೂತ್ಕೊಂಡು ಅದು ನಮಗೆ ಗೊತ್ತೇ ಇಲ್ಲ. ಆದ್ರೂ ಅಷ್ಟಕ್ಕೆ ನನಗೊಂದು ವ್ಯಕ್ತಿತ್ವವನ್ನು ನನಗೆ ದಯಮಾಡಿ ಕೊಟ್ಟನಲ್ಲ ಅಂತ ಹೇಳಿಬಿಟ್ಟು ದುರ್ಯೋಧನನಿಗಾಗಿ ತನ್ನ ಜೀವವನ್ನೇ ಕೊಟ್ಟ. ಅಲ್ಪತೃಪ್ತಿ, ಕೃತಜ್ಞತೆ, ಈ ಎಲ್ಲ ಭಾವನೆಗಳ ಒಂದು ಪ್ರತೀಕ, ಒಂದು ಮೂರ್ತಿ ನಾಯಿ ಹಾಗೆ ಅಂತ ನಮ್ಮ ಭೈರಪ್ಪನವರು ಬರೆದಿದ್ದಾರೆ. ಕರ್ಣನಲ್ಲೂ ಅದೇ ಗುಣಗಳು ಮೈಗೂಡಿವೆ. ನಿಮಗೆ ಗೊತ್ತು ಕರ್ಣ ಹೇಗೆ ಹುಟ್ಟಿದ ಅಂತ ಹೇಳಿಬಿಟ್ಟು ನಾನು ಕುಂತಿಯ ಪ್ರಕರಣ ಆದಾಗ ಹೇಳಿದೆ. ಅಧಿರಥ ಹಾಗೂ ರಾಧೆಯರ ಸಾಕು ಮಗನಾಗಿ ಬೆಳೀತಾನೆ. ಬೆಳೆದು ಅಧಿರಥ ಸಾರಥಿ, ಅವನು ಹೇಳ್ತಾನೆ ನೀನು ಸಾರಥಿಯಾಗಿರಬೇಡ, ನೀನು ಯೋಧನಾಗು ಅಂತ ಹೇಳಿಬಿಟ್ಟು ಅವನು ಒಂದು ಉಪಾಯವನ್ನು ಹೇಳಿಕೊಟ್ಟು ಪರಶುರಾಮರ ಹತ್ತಿರ ಕರ್ಣನನ್ನು ಶಿಷ್ಯತ್ವಕ್ಕೆ ಕಳಿಸ್ತಾನೆ. ಆವಾಗ ಅವನು ಸುಳ್ಳು ಹೇಳ್ಕೊತಾನೆ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ ಅಲ್ಲ, ನಾನು ಸಾರಥಿಯೂ ಅಲ್ಲ, ಬ್ರಾಹ್ಮಣ ಅಂತ ಹೇಳಿ ಸೇರ್ಕೋತಾನೆ. ಯಾಕೆ ಅಂದರೆ ಪರಶುರಾಮರು ಅವರು ಹೇಳೋರು ನಾನು ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಮಾತ್ರ ಬಿಲ್ಲು ವಿದ್ಯೆಯನ್ನು ಹೇಳ್ಕೊಡ್ತೀನಿ ಹಾಗೆ ಅಂತ ಹೇಳಿಬಿಟ್ಟು ಆವಾಗ ಬಿಲ್ಲು ವಿದ್ಯೆಯನ್ನು ಚೆನ್ನಾಗೇ ಕಲಿತ್ಕೋತಾನೆ ಕರ್ಣ. ಅವನು ಹುಟ್ಟಿನಿಂದಲೇ ಆ ಕ್ಷಾತ್ರ ಅವನ ರಕ್ತದಲ್ಲಿ ಇತ್ತು, ಸೂರ್ಯದೇವನ ತೇಜಸ್ಸು ಇತ್ತು ಅವನಲ್ಲಿ. ಅದರಿಂದಾಗಿ ಅವನು ಒಳ್ಳೆ ಭಾರಿ ಯೋಧನಾಗಿ ರೂಪುಗೊಳ್ತಾನೆ. ಇನ್ನೇನು ಅವನ ಗ್ರ್ಯಾಜುಯೇಷನ್ ಆಗಬೇಕು, ಪರಶುರಾಮರ ಆಶ್ರಮದಿಂದ ಅವನು ಹೊರಗೆ ಹೋಗಬೇಕು ಅನ್ನುವಾಗ ನಮಗೆ ಗೊತ್ತು, ಇಂದ್ರ ನನ್ನ ಮಗನಿಗೆ ಇವನು ಪ್ರತಿಸ್ಪರ್ಧಿ ಆಗಿಬಿಡ್ತಾನಲ್ಲ ಅಂತ ದುಂಬಿಯಾಗಿ ಬಂದು ಕರ್ಣನ ತೊಡೆಯ ಮೇಲೆ ಪರಶುರಾಮರು ಮಲಗಿದ್ದಾಗ
ಕರ್ಣನ ತೊಡೆಯನ್ನು ಕೊರೀತಾನೆ, ರಕ್ತ ಹರಿದೋಗುತ್ತೆ. ಎಂಥ ರಕ್ತ ಹರಿದೋದ್ರೂ ಗುರುಭಕ್ತ ಕರ್ಣ ಮಿಸುಕಾಡೋದಿಲ್ಲ. ಯಾವಾಗ ಆ ರಕ್ತದ ಬಿಸಿ ನಮ್ಮ ಪರಶುರಾಮರ ತಲೆಗೆ ತಟ್ಟಿ ಎಚ್ಚರ ಆಗುತ್ತೆ, ಅವ್ರು ನೋಡ್ತಾರೆ ರಕ್ತದ ಕೋಡಿ ಹರಿತಾ ಇದೆ, ಕರ್ಣನ ತೊಡೆಯಿಂದ ಬರ್ತಾ ಇದೆ. ಕರ್ಣ ಮಿಸುಕಾಡಿಲ್ಲ. ಆವಾಗ ಅವರಿಗೆ ಸಿಟ್ಟು ಬಂದ್ಬಿಡುತ್ತೆ. ನೀನು ಕ್ಷತ್ರಿಯನೇ ಆಗಿದ್ದಿರಬೇಕು, ಇಲ್ಲದಲೇ ಇದ್ದರೆ ಇಂಥ ಒಂದು ಘಾಸಿಯನ್ನು ನಿನಗೆ ತಡೆದುಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಆಯಿತು, ನಿಜ ಹೇಳು ಹಾಗೆ ಅಂತ ಹೇಳಿ ರೋಷಗೊಂಡು ಬಿಟ್ಟು ಪಾಪ ನಿರಪರಾಧಿಯಾದಂಥ ಕರ್ಣನನ್ನು ಒಂದು ಸುಳ್ಳು ಹೇಳಿದ್ದಕ್ಕೆ, ನಾನು ನಿನಗೇನು ಹೇಳಿಕೊಟ್ಟಿದ್ದೇನೆ, ಆ ಹೇಳಿಕೊಟ್ಟ ವಿದ್ಯೆ ನಿನಗೆ ಸಮಯಕ್ಕೆ ಉಪಯೋಗಕ್ಕೆ ಬಾರದಿರಲಿ ಹಾಗೆ ಅಂತ ಹೇಳಿಬಿಟ್ಟು ಅವನಿಗೆ ಶಾಪ ಕೊಟ್ಟು ಕಳಿಸ್ಬಿಡ್ತಾರೆ. ನಮ್ಮ ಭೈರಪ್ಪನವರ ಒಂದು ಪರ್ವದಲ್ಲಿ ಸ್ವಲ್ಪ ಮಾರ್ಪಾಡು ಮಾಡ್ಕೊಂಡಿದ್ದಾರೆ. ಆ ಥರ ಇಂದ್ರ ಏನು ದುಂಬಿಯಾಗಿ ಬಂದು ಅವರ ತೊಡೆಯನ್ನು ಕಚ್ಚಿ ರಕ್ತ ಏನು ಹರಿಸಿ ಅವೆಲ್ಲ ಮಾಡಲಿಲ್ಲ. ಸಹ ಒಂದು ಜೊತೆಯಲ್ಲಿ ಓದ್ತಾ ಇದ್ದ ಒಬ್ಬ ವಿದ್ಯಾರ್ಥಿಗೆ ಯಾವುದೋ ಒಂದು ದುರ್ಬಲವಾದಂಥ ಸನ್ನಿವೇಶದಲ್ಲಿ ಕರ್ಣ ಹೇಳಿರ್ತಾನೆ, ನಾನು ಬ್ರಾಹ್ಮಣ ಅಲ್ಲ, ನಾನು ಅಧಿರಥನ ಮಗ ಸೂತ, ಆದರೂ ಸುಳ್ಳು ಹೇಳ್ಕೊಂಡಿದ್ದೀನಿ ಅಂತ ಏನೋ ಒಂದು ನಂಬಿಕೆಯ ಮೇಲೆ ಸ್ನೇಹಿತಂಗೆ ಹೇಳಿರ್ತಾನೆ. ಸ್ನೇಹಿತ ಹೋಗಿ ಪರಶುರಾಮನಿಗೆ ಹೇಳ್ತಾನೆ ಅಂತ ನಮ್ಮ ಭೈರಪ್ಪನವರು ಬರೆದಿದ್ದಾರೆ. ಆಮೇಲೆ ನಿಮಗೆ ಗೊತ್ತು, ಬಿಲ್ಲು ವಿದ್ಯೆದ ಪ್ರದರ್ಶನ ನಡೀತಾ ಇರುತ್ತೆ. ನನಗೂ ಬಿಲ್ಲು ವಿದ್ಯೆದ ಅವಕಾಶ ಕೊಡಿ ಅಂತ ಕರ್ಣ ಕೇಳಿದಾಗ ಬಿಲ್ಲು ವಿದ್ಯೆದ ಅವಕಾಶವನ್ನು ಕೊಡೋದಿಲ್ಲ. ಪಾಂಡವರು ಕೌರವರು ಸೇರಿದಂಥ ಸಭೆಯಲ್ಲಿ ಭೀಷ್ಮರು ಹೇಳಿದ್ದಾರೆ, ಸೂತರಿಗೆ ಇಲ್ಲಿ ಪದ್ಯದಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಾಗ ದುರ್ಯೋಧನ ಇವನು ಯೋಧ ಅನ್ನೋದನ್ನು ಗಮನಿಸಿ ದುರ್ಯೋಧನ ಆವಾಗ ಕರ್ಣನ ಒಂದು ಬೆಂಬಲಕ್ಕೆ ನಿಂತು ಇವನನ್ನು ನಾನು ಅಂಗರಾಜ್ಯಾಭಿಷೇಕ ಈಗಲೇ ಮಾಡ್ತೇನೆ, ಇವನು ಕ್ಷತ್ರಿಯ ಆಗ್ತಾನೆ ಅಂತ ಹೇಳಿಬಿಟ್ಟು ಅವನಿಗೊಂದು ವ್ಯಕ್ತಿತ್ವವನ್ನು ನೀಡಿದವನು ಇಂದು ಮುಂದೆ ನೋಡಿದರೆ ದುರ್ಯೋಧನ. ಅದಕ್ಕಾಗಿ ದುರ್ಯೋಧನನಿಗೆ ಇಡೀ ಜೀವನವನ್ನೇ ಮೀಸಲಾಗಿಟ್ಟವನು ಕರ್ಣ. ಆವಾಗ ಆಗಿದ್ದ ಅವಮಾನ ಕರ್ಣನಿಗೆ. ಕುಂತಿಗೆ ಗೊತ್ತಾಗುತ್ತೆ ನನ್ನ ಮಗ ಅಂತ, ಏನೂ ಮಾಡೋಕ್ಕಾಗಲ್ಲ, ಬಾಯೇ ಬಿಡೋದಿಲ್ಲ. ಮುಂದೆ ದ್ರೌಪದಿ ಸ್ವಯಂವರದ ಸಮಯದಲ್ಲೂ ಕರ್ಣನಿಗೆ ಅವಮಾನ ಆಗುತ್ತೆ. ಯಾಕೆಂದರೆ ಮತ್ಸ್ಯಯಂತ್ರವನ್ನು ಕರ್ಣ ಭೇದಿಸುವುದಕ್ಕೆ ಸಮರ್ಥನಿದ್ದ. ಯಾವಾಗ ಮತ್ಸ್ಯಯಂತ್ರವನ್ನು ಭೇದಿಸುವುದಕ್ಕೆ ಕರ್ಣ ಮುಂದಾಗ್ತಾನೆ, ಆಗ ದ್ರೌಪದಿ ಕೂಗಿ ಹೇಳ್ಬಿಡ್ತಾಳೆ, ನಾನು ಸೂತಪುತ್ರನನ್ನು ಮದುವೆ ಆಗುವುದಿಲ್ಲ, ನಾನು ರಾಜಕುಮಾರರನ್ನು ಮಾತ್ರ ಮದುವೆ ಆಗ್ತೇನೆ ಹಾಗೆ ಅಂತ ಹೇಳಿದಾಗ ಸೂತಪುತ್ರ ಅನ್ನೋ ಒಂದು ಹಣೆಪಟ್ಟಿ ಅವಮಾನಗೊಂಡು ಆವಾಗ ಕರ್ಣ ಹೊರಟೋಗ್ತಾನೆ. ಹೀಗೆ ಜೀವನ ನಡೆಯುತ್ತೆ ಕರ್ಣಂದು. ಯುದ್ಧದ ಸನ್ನಿವೇಶ ಬರುತ್ತೆ. ಯುದ್ಧದ ಸನ್ನಿವೇಶ ಬಂದಾಗ ಕೃಷ್ಣ ಸಂಧಾನಕ್ಕೆ ಬಂದಾಗ ಕರ್ಣನನ್ನು ಕೃಷ್ಣ ಭೇಟಿ ಮಾಡ್ತಾನೆ. ಅವಾಗ ಏನಾಯಿತು ಅನ್ನೋದನ್ನು ಸಾವಿತ್ರಮ್ಮನವರು ಓದ್ತಾರೆ. ವೇದವಿಲ್ಲೇ ಕರ್ಣ ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯದ ಮೊದಲೆರಡಿಲ್ಲ ನಿನ್ನಾಣೆ ಕರ್ಣ ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯದ ಮೊದಲೆರಡಿಲ್ಲ ನಿನ್ನಾಣೆ ಕರ್ಣ ಮೇದಿನೀಪತಿ ನೀನು ಚಿತ್ತದೊಳಗುವುದಿಲ್ಲ ಮೇದಿನೀಪತಿ ನೀನು ಚಿತ್ತದೊಳಗಿಲ್ಲವೆಂತೆ ದಾನವ ಸೂದನನು ರವಿಸುತನ ಕಿವಿಯೊಳು ಬಿತ್ತಿದನು ಭಯವ ದಾನವ ಸೂದನನು ರವಿಸುತನ ಕಿವಿಯೊಳು ಬಿತ್ತಿದನು ಭಯವ ಎಡದ ಮೈಯೊಳು ಕೌರವೇಂದ್ರನ ಗಡಣ ಬಲದೊಳು ಪಾಂಡು ಪುತ್ರರ ಗಡಣ ಎಡದ ಮೈಯೊಳು ಕೌರವೇಂದ್ರನ ಗಡಣ ಬಲದೊಳು ಪಾಂಡು ಪುತ್ರರ ಗಡಣ ಇದಿರೊಳು ಮಾದ್ರ ಮಾಗದ ಯಾದವಾದಿಗಳು
ಪ್ರಸಾದ ಎಂಬುದು ಕಷ್ಟ ನಿನಗಿಂದ. ಭೇದವಿಲ್ಲ ಕರ್ಣ, ನಿಮ್ಮೊಳು ಯಾದವರು ಕೌರವರೊಳಗೆ. ಕೃಷ್ಣ ಸಂಧಾನಕ್ಕೆ ಬಂದಿದ್ದಾನೆ, ಇನ್ನು ಸಂಧಾನಕ್ಕೆ ಹೋಗಬೇಕು. ಅದಕ್ಕೆ ಮುಂಚೆ ಒಬ್ಬ ನುರಿತ ವಿದೇಶಾಂಗ ಮಂತ್ರಿಯ ಥರ ಕೃಷ್ಣ ಸಂಧಾನದ ಸಮಯದಲ್ಲಿ ಕೃಷ್ಣ ಕೆಲಸ ಮಾಡ್ತಾನೆ. ನಾನು ಮೊನ್ನೆನೂ ನಿಮಗೆ ಹೇಳಿದೆ, ನಮ್ಮ ವಿದೇಶಾಂಗ ಮಂತ್ರಿ ಜೈಶಂಕರ್ ಇದ್ದಾರಲ್ಲ, ಅವರು ಯಶಸ್ವಿ ವಿದೇಶಾಂಗ ಮಂತ್ರಿ. ಯಾಕೆಂದರೆ ಇದು 2ನೇ ಬಾರಿಗೆ ಅವರು ವಿದೇಶಾಂಗ ಮಂತ್ರಿಯಾಗಿ ನಮ್ಮ ವಿರೋಧ ಪಕ್ಷದ ರಾಹುಲ್ ಗಾಂಧಿ ಅವರೆಲ್ಲ ವಿದೇಶಾಂಗ ನೀತಿ ಬಗ್ಗೆ ಏನಾಗ್ತಾ ಇದೆ ಅಂತ ಅವ್ರನ್ನ ಹಿಂದಿ ಬಾಗಿಲಿಂದ ಹೋಗಿ ಕೇಳ್ಕೊಂಡು ತಿಳ್ಕೊಂಬರ್ತಾರೆ. ಅಂಥ ಒಂದು ಪ್ರತಿಭಾವಂತ ಅವರನ್ನು ಒಂದು ಇಂಟರ್ವ್ಯೂನಲ್ಲಿ ಕೇಳಿದ್ರು, ನಿಮಗೆ ಇಷ್ಟೊಂದು ಯಶಸ್ವಿಯಾಗಿ ವಿದೇಶಾಂಗ ಇದ್ದೀರಲ್ಲ, ನಿಮಗೆ ಯಾರು ಮಾದರಿ ಅಂತ ಕೇಳಿದಾಗ ಅವರು ಜೈಶಂಕರ್ ಹೇಳಿದ್ದು, ನೀವು ಇದು ಸಿಕ್ಕುತ್ತೆ ನಿಮಗೆ ಯೂಟ್ಯೂಬಲ್ಲಿ ನೋಡಿ, ನಮ್ಮ ಈ ದೇಶ ಕಂಡಂಥ, ಈ ಪ್ರಪಂಚ ಕಂಡಂಥ 2 ದೊಡ್ಡ ವಿದೇಶಾಂಗ ಮಂತ್ರಿಗಳು ಅಂದರೆ, ಒಂದು ನಮ್ಮ ರಾಗಿಗುಡ್ಡದ ಹನುಮಂತ, ಇನ್ನೊಬ್ಬ ಶ್ರೀಕೃಷ್ಣ. ಅವರಿಬ್ಬರೇ ನನಗೆ ಮಾದರಿ. ಅವರು ಏನು ಮಾಡಿದ್ರು ಅದನ್ನು ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದರಿಂದ ನನಗೆ ಯಶಸ್ಸು ಸಿಕ್ಕಿದೆ ಹಾಗೆ ಅಂತ ಹೇಳಿಬಿಟ್ಟು ಜೈಶಂಕರ್ ಹೇಳಿದ್ದಾರೆ. ಹನುಮಂತ ಶ್ರೀರಾಮನ ರಾಯಭಾರಿಯಾಗಿ ಸೀತಾನ್ವೇಷಣೆಗೆ ಹೋದಾಗ ಲಂಕಾಪಟ್ಟಣದಲ್ಲಿ ಎಷ್ಟು ಕೆಲಸ ಮಾಡ್ಕೊಂಬಂದ. ರಾಮ ಹೇಳಿದ್ದು ಒಂದಾದರೆ ಅವನು ಒಂದು 100 ಕೆಲಸಗಳನ್ನು ಮಾಡ್ಕೊಂಬಂದ. ಅದು ಗೊತ್ತು ನಿಮಗೆ. ಇಲ್ಲಿ ಕೃಷ್ಣ ಕೂಡ ಅಷ್ಟೇ, ಕೃಷ್ಣ ಸಂಧಾನಕ್ಕೆ ಅಂತ ಮಾತ್ರ ಬಂದಿದ್ರು ಮುಂಚೆ ಕರ್ಣನನ್ನು ಅವನು ಭೇಟಿ ಮಾಡ್ತಾನೆ. ಯಾಕೆ ಅಂತಂದರೆ ಅರ್ಜುನನಿಗೆ ಪ್ರಬಲವಾದಂಥ ವಿರೋಧಿ ಅಂತಂದರೆ ಕರ್ಣನನ್ನು ಸಂಹಾರ ಮಾಡುವುದು ಅರ್ಜುನನಿಗೆ ಅಂಥ ಸುಲಭವಾದ ಮಾತಲ್ಲ ಅಂತ ಹೇಳಿಬಿಟ್ಟು ಏನಾದರೂ ಮಾಡಿ ಈ ಕರ್ಣನನ್ನು ದುರ್ಬಲಗೊಳಿಸಬೇಕು, ಅವನ ಜನ್ಮ ರಹಸ್ಯವನ್ನು ಅವನಿಗೆ ತಿಳಿಸುವುದಕ್ಕೆ ಇದು ಸಕಾಲ ಹಾಗೆ ಅಂತ ಯೋಚಿಸಿ ಕರ್ಣನನ್ನು ಕರೀತಾನೆ. ಗಂಗಾ ನದಿಯಲ್ಲಿ ಅವನು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾಗ ಕರೆದು ರಥವನ್ನು ತಾನೇ ಓಡಿಸಿ ಕರ್ಣನನ್ನು ಮೇಲೆ ಕೂತ್ಕೋ ಅಂತ ಹೇಳ್ತಾನೆ ಕೃಷ್ಣ. ಆಗ ಕರ್ಣನಿಗೆ ಆಶ್ಚರ್ಯ ಆಗೋಗುತ್ತೆ, ಏನಿದು ಕೃಷ್ಣ ಕ್ಷತ್ರಿಯ ಸಾರಥಿಯಾಗಿ ನನಗೆ ಗಾಡಿ ಹೊಡಿತಾ ಇದ್ದಾನಲ್ಲ ಅಂತ ಕೇಳ್ತಾನೆ. ನೀನು ನನಗೆ ಗಾಡಿ ಹೊಡೆಯೋದೆ ಅಂತ. ಪರವಾಗಿಲ್ಲ ಕರ್ಣ, ನೀನೇನು ಸಾಮಾನ್ಯವಾದ ವ್ಯಕ್ತಿ ಎಲ್ಲ ಕೂತ್ಕೋ ಅಂತ ಹೇಳಿ ಅಲ್ಲಿ ದೂರ ಸ್ವಲ್ಪ ಗಂಗಾ ನದಿ ತಟಕ್ಕೆ ಕರೆದುಕೊಂಡು ಹೋಗಿ ಅವನ ಜನ್ಮ ರಹಸ್ಯವನ್ನು ಹೇಳ್ತಾನೆ. ನೀನು ಯಾರು ಅಂತ ಅಂದ್ಕೊಂಡಿದೀಯಾ? ನೀನು ಇಡೀ ಕೌರವ ಕುಲಕ್ಕೆ ನೀನು ಹಿರಿಯ. ಪಾಂಡವರು ಕೌರವರು ಈ ಸಹೋದರರಿದ್ದಾರಲ್ಲ ಎಲ್ಲರಿಗೂ ನೀನು ಹಿರಿಯ. ನೀನು ಕುಂತಿ ಪುತ್ರ, ನೀನು ಸೂರ್ಯ ಪುತ್ರ. ನೀನು ಇವತ್ತು ಮನಸ್ಸು ಮಾಡಿ ಪಾಂಡವರ ಪಾಳ್ಯಕ್ಕೆ ನೀನು ಬಂದು ಬಿಟ್ರೆ ನೀನೇ ಚಕ್ರವರ್ತಿ, ಇಡೀ ಕುರು ರಾಜ್ಯಕ್ಕೆ ನೀನೇ ಚಕ್ರವರ್ತಿ. ಅವನೇನು ಹೇಳ್ತಾನೆ ನೋಡಿ, ಭೇದವಿಲ್ಲದೆ ಕರ್ಣ ನಿಮ್ಮೋಳು ಯಾದವರು ಕೌರವರೊಳಗೆ. ಇಲ್ಲಿ ಹೇಳ್ತಾ ಇದ್ದಾನೆ ಕರ್ಣನನ್ನ ಕುರುವಂಶ, ಕೌರವರು ಅಂತಂದರೆ ಕುರುವಂಶದವರು ಅಂತ ಅರ್ಥ ಬರುತ್ತೆ. ಕುರುವಂಶಕ್ಕೆ ಸೇರಿಸೇ ಬಿಟ್ಟಿದ್ದಾನೆ. ಪಾಂಡವರು ಕುರುವಂಶನೇ, ಕೌರವರು ಕುರುವಂಶನೇ, ಹೌದಾನೆ. ನೀವು ಕೃಷ್ಣ ಯಾದವರು, ನಾವು ಯಾದವರು. ಕರ್ಣ ನೀವು ಕುರುಗಳು, ನಮಗೂ ನಿಮಗೂ ಭೇದ ಇಲ್ಲ. ಯಾಕೆ ಹೇಳ್ತಾನೆ ಅಂತಂದರೆ, ಯಯಾತಿ ಅಂತ ಒಬ್ಬ ಚಕ್ರವರ್ತಿ ಇದ್ದ. ಯಯಾತಿಗೆ 2 ಮಕ್ಕಳು, ಒಬ್ಬ ಪುರು ಅಂತ, ಇನ್ನೊಬ್ಬ ಯದು ಅಂತ. ಪುರುವಿನಿಂದ ಕುರುವಂಶ ಬಂತು, ಯದುವಿನಿಂದ ಯಾದವರ ವಂಶ ಬಂತು. ಕುರುವಂಶದಲ್ಲಿ ಪಾಂಡವರು ಕೌರವರ ಜನನ ಆಗಿದೆ, ಯದುವಂಶದಲ್ಲಿ ಯಾದವರು ಅಂದರೆ ಕೃಷ್ಣ ಬಲರಾಮರ ಜನನ ಆಗಿದೆ. ಹೀಗಾಗಿ ಯಾದವರು ಹಾಗೂ ಕೌರವರು ಕಾಸ ನಾವು ನೀವು ಭೇದವಿಲ್ಲ, ಆಯಿತಾ. ಆಮೇಲೆ ನೀನು ನೋಡಿದ್ರೆ ಇಡೀ ಕೌರವ ರಾಜಕುಮಾರರಲ್ಲಿ ನೀನು ಹಿರಿಯ. ಹಾಗಾಗಿ ಈ ಯುದ್ಧ ಬೇಡ. ಕುರುವಂಶದ ಚಕ್ರವರ್ತಿ ಆಗೋದಕ್ಕೆ ಯೋಗ್ಯತೆ ಇರೋದು ನಿನಗೆ. ಅದನ್ನು ಬಿಟ್ಬಿಟ್ಟು ಆ ದುರ್ಯೋಧನನ ದಾಸನಾಗಿ ಅವನು ಹೇಳಿದ
ಹೇಳಿದ್ದನ್ನು ಪ್ರಸಾದ ಅಂತ ತಿಳ್ಕೊಂಡು ಅವನಿಗೆ ತಲೆ ಬಾಗಿಸ್ಕೊಂಡು ಜೀವನ ಮಾಡ್ತಾ ಇದೆಯಲ್ಲ, ಇದು ಸರಿನೇ ಹಾಗೆ ಅಂತ ಕೃಷ್ಣ ಕೇಳ್ತಾನೆ. ಆಮೇಲೆ ಹೇಳ್ತಾನೆ, ನೀನು ಅದು ನಿಜ ಕೂಡ. ಇವಾಗ ಒಂದು ಮಾತು ನೋಡಿ, ಕರ್ಣ ಏನಾದರೂ ನಾನು ಕುಂತಿಪುತ್ರ ಅನ್ನುವ ಒಂದು ವ್ಯಕ್ತಿತ್ವವನ್ನು ಒಪ್ಪಿಕೊಂಡು ಅವನ ಪಾಂಡವರ ಪಾಳ್ಯಕ್ಕೆ ಬಂದುಬಿಟ್ಟಿದ್ರೆ ಅದನ್ನು ಪಾಂಡವರು ಶಿರಸಾ ಒಪ್ಪುತ್ತಾ ಇದ್ರು. ದುರ್ಯೋಧನನು 100ಕ್ಕೆ 100 ಭಾಗ ನಮಗೆ ತಿಳಿದ ಹಾಗೆ ಕರ್ಣ ಚಕ್ರವರ್ತಿ ಆಗ್ತಾನೆ ಅಂದರೆ ಅವನು ಚಕಾರ ಎತ್ತುತ್ತಾ ಇತ್ತಿಲ್ಲ. ಯಾಕೆ ಅಂತಂದರೆ ಕರ್ಣನ ಮೇಲಿನ ಅವನ ಪ್ರೀತಿಯಲ್ಲಿ ಕೋಟಿಲ್ಲ, ಅಂದರೆ ಏನು ಧಕ್ಕೆ, ಏನು ಅದರೊಳಗಡೆ ಮೋಸ ಏನೂ ಇಲ್ಲ. ದುರ್ಯೋಧನನ ಮನಸಾರೆ ಪ್ರೀತಿಸಿ ಗೌರವಿಸಿದಂಥ ವ್ಯಕ್ತಿ ದುರ್ಯೋಧನ. ಕರ್ಣ ಚಕ್ರವರ್ತಿ ಆಗ್ತಾನೆ ಅಂದಿದ್ರೆ ಪ್ರಾಯಶಃ ದುರ್ಯೋಧನನು ಒಪ್ತಾ ಇದ್ದ. ನಿರ್ವಿವಾದವಾಗಿ ನಮ್ಮ ಕರ್ಣ ಚಕ್ರವರ್ತಿಯಾಗಿ ಮೆರೀಬೋದಾಗಿತ್ತು. ಭಾರತದ ಇತಿಹಾಸನೇ ಬದಲಾಗಿ ಹೋಗ್ತಾ ಇತ್ತು. ಇಲ್ಲಿ ಹೇಳ್ತಾನೆ, ನೀನು ಚಕ್ರವರ್ತಿಯಾಗು. ಕೃಷ್ಣ ಹೇಳ್ತಾನೆ, ಎಡದ ಮೈಯೊಳು ಕೌರವೇಂದ್ರನ ಗಡಣ. ಎಡಗಡೆ ಇಡೀ ಕೌರವರ ಕುಲ ನಿನಗೆ ಜೈಕಾರ ಹಾಕೋದಕ್ಕೆ ತಯಾರಾಗಿದೆ. ಬಲದಲು ಪಾಂಡುಪುತ್ರರ ಗಡಣ. ಬಲಗಡೆ ನೀನು ಚಕ್ರವರ್ತಿಯಾಗಿ ಕೂತ್ಕೋತೀಯಲ್ಲ, ನಿನ್ನ ಬಲಗಡೆ ಪಾಂಡುಪುತ್ರರು ನಿನಗೆ ಜೈಕಾರ ಹಾಕ್ತಾರೆ. ಮದ್ರರು, ಮಗಧರು, ಯಾದವರು ಎಲ್ಲರೂ ನಿನ್ನನ್ನು ಬೆಂಬಲಿಸ್ತಾರೆ. ಇಂಥ ಒಂದು ನಿನಗೆ ಅವಕಾಶ ಇರಬೇಕಾದ್ರೆ ನೀನು ಯಾಕೆ ದುರ್ಯೋಧನನ ದಾಸನಾಗಿ ಅವನ ಕಡೆ ಇರ್ತೀಯ ಹಾಗೆ ಅಂತ ಕೃಷ್ಣ ಈ ಒಂದು ಸಾಧ್ಯತೆಯನ್ನು ಕರ್ಣನ ಮನಸ್ಸಿನಲ್ಲಿ ಬಿತ್ತುತ್ತಾನೆ. ಆವಾಗ ಕರ್ಣನ ಪ್ರತಿಕ್ರಿಯೆ ಹೇಗಿರುತ್ತೆ ಅದನ್ನು ನೋಡೋಣ. ಕೊರಳ ಸೆರೆ ಹಿಕ್ಕಿದವು, ಕೊರಳ ಸೆರೆ ಹಿಕ್ಕಿದವು, ಧ್ರುಜನವುರವಣಿಸೆ ಕಡುನೊಂದನು ಅಕಟ ಕುರುಪತಿಗೆ ಕೇಡಾಗುದೆ ಎಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆದೋರದುರು ಹದೆ, ಹರಿಯ ಹಗೆ ಹೊಗೆದೋರದುರು ಹದೆ, ಬರಿದೆ ಹೋದೆ ತನ್ನ ಜನನವನರುಹಿ ಕೊಂದನು ಹಲವು ಮಾತೆನೆಂದು ಚಿಂತಿಸಿದ. ತನ್ನ ಜನನವನರುಹಿ ಕೊಂದನು ಹಲವು ಮಾತೆನೆಂದು ಚಿಂತಿಸಿದ ಕರ್ಣ. ಮಾರಿಗೌತಣವಾಯಿತು ನಾಡಿನ ಭಾರತವು ಬಹುಜೀವಹರ. ಮಾರಿಗೌತಣವಾಯಿತು ನಾಡಿನ ಭಾರತವು ಬಹುಜೀವಹರ. ಈ ಕೌರವನ ಋಣ ಹಿಂಗೆ ರಣದೊಳು ಸುಬಟ ಕೋಟಿಯನು ತೀರಿಸಿಯೇ, ರಣದೊಳು ಸುಬಟ ಕೋಟಿಯನು ತೀರಿಸಿಯೇ, ಪತಿಯವಸರಕ್ಕೆ ಶರೀರವನ್ನು ನೂಕುವೆನು, ಪತಿಯವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ದೀರ್ಘರೈವರನು ಹೋಗಿಸನು ರಾಜೀವ ಸಕನಾಣೆ, ನಿನ್ನಯ ದೀರ್ಘರೈವರನು ಹೋಗಿಸನು ರಾಜೀವ ಸಕನಾಣೆ. ತನ್ನ ಜನ್ಮದ ರಹಸ್ಯವನ್ನು ಕೃಷ್ಣ ಹೇಳಿದ್ದಾನೆ. ನೀನೇ ಚಕ್ರವರ್ತಿಯಾಗಿ ಆಗ್ಬಿಡ್ತೀಯ ಹಾಗೆ ಅಂತ ಆಮಿಷವನ್ನು ಒಡ್ಡಿದ್ದಾನೆ. ಆದರೆ ಕರ್ಣನ ಚಿಂತನೆಯೇ ಬೇರೆ. ಅವನಿಗೆ ಏನನ್ನಿಸ್ತಂತಂದರೆ, ಇವೆಲ್ಲ ನನ್ನ ಜನ್ಮ ರಹಸ್ಯವನ್ನು ನನಗೆ ಹೇಳಿ ನೀನು
ನನ್ನನ್ನು ದುರ್ಬಲನಾಗಿ ಮಾಡಿಬಿಟ್ಟೆ, ನನ್ನ ಕೈಗಳನ್ನು ಕಟ್ಟಿ ಹಾಕ್ಬಿಟ್ಟೆ. ನನ್ನ ಸ್ವಾಮಿ ಇದಾನಲ್ಲ ಕೌರವೇಂದ್ರ, ಅವನನ್ನು ಕೊಂದೆ. ನನ್ನನ್ನು ನೀನು ಒಂದೇ ಮಾತಿನ ಬಾಣದಲ್ಲಿ ನನ್ನನ್ನು ಕೊಂದೆ, ನನ್ನ ಕೌರವೇಂದ್ರನನ್ನು ಕೊಂದೆ. ಹಾಗೆ ಅಂತ ಹೇಳಿಬಿಟ್ಟು ಮಾತಾಡೋದಕ್ಕೆ ಕರ್ಣನಿಗೆ ಮಾತೇ ಆಗದಂತೆ ಆಗೋಗಿದೆ. ಯಾಕೆ ಅಂದರೆ ಈ ಗಂಟಲ ನರಗಳೆಲ್ಲ ಉಬ್ಬಿ ಸೆಟದು ನಿಂತ್ಕೊಂಡು ಹೋಗಿದೆ. ಕೊರಳ ಸೆರೆ ಹಿಕ್ಕಿದವು ದೃಗುಜಲ ಪುರವಣಿಸೆ. ಕಣ್ಣೀರು ಧಾರಾಕಾರಿಯಾಗಿ ಹೇಳ್ತಾ ಇದೆ. ಕುರುಪತಿಗೆ ಕೇಳಾದುದೆಂದನು. ನನ್ನ ದುರ್ಯೋಧನನಿಗೆ ನೀನು ಇಷ್ಟೆಲ್ಲ ಹೇಳಿದೆಯಲ್ಲ, ನನ್ನನ್ನು ಮಾನಸಿಕವಾಗಿ ದೈಹಿಕವಾಗಿ ದುರ್ಬಲನನ್ನಾಗಿ ಮಾಡಿಬಿಟ್ಟೆ, ನನ್ನ ಮನಸ್ಸಿನಲ್ಲಿ ದ್ವಂದ್ವವನ್ನು ಹುಟ್ಟಾಕ್ಬಿಟ್ಟೆ, ಇದರಿಂದ ಕೇಡಾಗಿದ್ದು ಕುರುಪತಿಗೆ ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಯೋಚಿಸ್ತಾನಂತೆ. ಹರಿಯ ಹೊಗೆದೋರದೆ ಆರುವುದೇ ಅಂತ. ಅಂದ್ರೆ ಏನಂದರೆ, ಈ ಕೃಷ್ಣ ಸುಮ್ಮನೆ ನನಗೆ ಈ ಮಾತುಗಳನ್ನೆಲ್ಲ ಹೇಳ್ತಾ ಇಲ್ಲ, ಯಾವುದೋ ಒಂದು ಪುರುಷಾರ್ಥವನ್ನು ಸಾಧಿಸುವುದಕ್ಕಾಗಿ ಕಾರಣ ಇಟ್ಕೊಂಡು ಈ ರೀತಿ ನನ್ನ ಮೇಲೆ ಈ ರೀತಿ ಭೇದತಂತ್ರವನ್ನು ಕೃಷ್ಣ ಉಪಯೋಗಿಸ್ತಾ ಇದ್ದಾನೆ. ಹರಿಯ ಹೊಗೆದೋರದೆ ಅರುವುದೇ ಅಂತ ಹೇಳ್ತಾನೆ. ಅಂದರೆ ಏನು, ಈ ಕೃಷ್ಣನ ಮನಸ್ಸಿನ ಬೆಂಕಿ ಇದೆಯಲ್ಲ, ಅದರ ಹೊಗೆ ಕಾಣಿಸ್ಕೊಂಡಿದೆಯಲ್ಲ, ಅದು ನನ್ನನ್ನು ಕೌರವನನ್ನು ಸುಡದೆ ಬಿಡುವುದಿಲ್ಲ, ಸುಡುತ್ತೆ, ಆ ಖಾತ್ರಿ ಇದು. ಹಾಗೆ ಅಂತ ಪಾಪ ಮನಸ್ಸಿನಲ್ಲಿ ಯೋಚಿಸ್ತಾನೆ. ಆದ್ರೂ ನಮ್ಮ ಕರ್ಣ ಎಂಥ ಒಂದು ವೀರ ಅಂತಂದರೆ, ಕಡ್ಡಿ ಎರಡು ತುಂಡಾಗಿ ಕೃಷ್ಣನಿಗೆ ಉತ್ತರವನ್ನು ಕೊಡ್ತಾನೆ. ಏನು ಉತ್ತರವನ್ನು ಕೊಡ್ತಾನೆ? ಮಾರಿಗೌತಣವಾಯಿತು ನಾಳಿನ ಭಾರತವು, ಬಹು ಜೀವ ಯುದ್ಧ ಆಗೇ ಆಗುತ್ತೆ, ನಾನು ಪಾಂಡವರ ಪಾಳ್ಯಕ್ಕೆ ಬರುವುದಿಲ್ಲ, ಇಡೀ ಜೀವನ ನಾನು ಸೂತಪುತ್ರ ಅನ್ನುವ ಹಣೆಪಟ್ಟಿಯನ್ನು ಹೊತ್ತು ನನಗೆ ವ್ಯಕ್ತಿತ್ವವನ್ನು ನೀಡಿದ, ನನಗೆ ಮಾನ್ಯತೆಯನ್ನು ನೀಡಿದ ನನ್ನ ಸ್ನೇಹಿತ ದುರ್ಯೋಧನ, ನನ್ನ ಸ್ವಾಮಿ ದುರ್ಯೋಧನ, ಅವನಿಗೆ ನಾನು ಜೀವವನ್ನು ಮೀಸಲಿಟ್ಟು ಈಗ ಕಡೆಯ ದಿನದಲ್ಲಿ ಇದ್ದಕ್ಕಿದ್ದಾಗೆ ನಾನು ಪಾಂಡವರ ಹತ್ರ ನಿಮ್ಮ ಅಣ್ಣ ಅಂತ ಬಂದುಬಿಟ್ರೆ ನನ್ನ ಗೌರವಕ್ಕೆ, ನನ್ನ ನಂಬಿಕೆಗೆ, ನನ್ನ ಆದರ್ಶಕ್ಕೆ ಏನು ಬೆಲೆ ಬರುತ್ತೆ? ನಾನು ಬರೋದಿಲ್ಲ. ಯುದ್ಧ ಆಗೇ ಆಗುತ್ತೆ. ನಾನು ಯುದ್ಧವನ್ನು ದುರ್ಯೋಧನನ ಪರವಾಗಿ ಮಾಡ್ತೇನೆ. ಮಾರಿಗೌತಣವಾಯಿತು ನಾಳಿನ ಭಾರತವು, ನಾಳೆ ಭಾರತದ ಯುದ್ಧ ಆಗೇ ಆಗುತ್ತೆ. ಸಹಸ್ರಾರು ಸಂಖ್ಯೆಯ ವೀರರು ಯೋಧರು ಆ ರಕ್ತವನ್ನು ಹರಿಸಿ ಸತ್ತು ಹೋಗ್ತಾರೆ. ಮಾರಿಗೆ ಔತಣ ಆಗೋಗುತ್ತೆ. ಬಹುಜೀವಹಾರ, ತುಂಬ ಜನ ಸಾಯ್ತಾರೆ. ಕೌರವನ ಋಣ ಹಿಂಗೆ ರಣದೊಳು ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು. ಈ ಪಾಂಡವರ ಸೈನ್ಯ ಇದೆಯಲ್ಲ, ಲಕ್ಷಾಂತರ ಸೈನ್ಯರು ಸೇರಿಸಿದೆಯಲ್ಲ ಕೃಷ್ಣ, ಎಲ್ಲರನ್ನು ತುಂಡರಿಸಿ ಕಡೆಗೆ ನನ್ನ ದೇಹವನ್ನೇ ನಾನು ಆಹುತಿ ಕೊಟ್ಟು ಬಿಡ್ತೇನೆ. ಈ ರೀತಿ ನನ್ನ ಸ್ವಾಮಿ ಇದ್ದಲ್ಲ ದುರ್ಯೋಧನ, ಅವನ ಋಣವನ್ನು ತೀರಿಸ್ತೇನೆ, ಪತಿಯವಸರಕ್ಕೆ ಶರೀರವನ್ನು ನೂಕುವೆನು. ಪತಿ ಅಂದರೆ ಇಲ್ಲಿ ದುರ್ಯೋಧನ, ಅವನ ಸ್ವಾಮಿ. ಅವನ ಒಂದು ಕೋರಿಕೆ ಇದೆಯಲ್ಲ, ನನ್ನ ಮೇಲೆ ಇಟ್ಟಿದ್ದಾನಲ್ಲ ನಂಬಿಕೆ, ನನ್ನ ಕರ್ಣ ನನ್ನನ್ನು ಕೈ ಬಿಡೋದಿಲ್ಲ ಅಂತ, ಆ ನಂಬಿಕೆಗೆ ನಾನು ದ್ರೋಹ ಮಾಡೋದಿಲ್ಲ, ನಾನೇ ಆಹುತಿ ಆದರೂ ಪರವಾಗಿಲ್ಲ ಕೃಷ್ಣ ಅಂತ ಕಟ್ಟಿ ಎರಡು ತುಂಡಾಗಿ ಹೇಳಿದಂಥ ವೀರ. ಅವತ್ತೇನಾದರೂ ಕರ್ಣ ಕೃಷ್ಣ ಹೇಳ್ದ ಅಂತ ಹೇಳಿ, ಕುಂತಿ ಹೇಳಿದ ಅಂತ ಹೇಳಿ ಪಾಂಡವರ ಪಾಳ್ಯಕ್ಕೆ ಬಂದು ಬಿಟ್ಟಿದ್ರೆ ಇವತ್ತು ಕರ್ಣ ನಮಗೆ ಆದರ್ಶ ಆಗ್ತಾನೇ ಇತ್ತಿಲ್ಲ. ಈಗ ನೋಡಿ, ಒಂದು ಮಿನಿಸ್ಟ್ರಿ ಕೊಡ್ತೀನಿ ಅಂದ್ರೋ, ಒಂದು ಕಾರ್ಪೊರೇಟ್ರ್ ಮಾಡ್ತೀನಿ ಅಂದ್ರೋ, ಒಂದು ಚೇರ್ಮನ್ ಮಾಡ್ತೀನಿ ಅಂದರು, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೋಗ್ತಾರಲ್ಲ, ಆದರ್ಶನೇ ಇಲ್ಲ ಅವರುಗಳಿಗೆ. ಅಂಥ ಒಂದು ಪಕ್ಷಾಂತರ ಪಕ್ಷಿಗಳಲ್ಲಿ ಇವನು ಮೊದಲನೇವನಾಗ್ಬಿಡ್ತಾ ಇದ್ದ. ತನ್ನ ನಿಲುವಿಗೆ, ತನ್ನ ಆದರ್ಶಕ್ಕೆ, ತಾನು ಬದುಕಿದಂಥ ಒಂದು ಜೀವನದ ದಾಟಿಗೆ ಅಚಲನಾಗಿ ನಿಂತ ನೋಡಿ. ಅದಕ್ಕಾಗಿ ನಾವು ಕರ್ಣನ ಆದರ್ಶವನ್ನು ಮೆಚ್ಚುತ್ತೇವೆ, ಕರ್ಣನನ್ನು ಮಾದರಿ ವ್ಯಕ್ತಿಯನ್ನಾಗಿ ನೋಡ್ತೇವೆ. ಅಲ್ಲಿಗೆ ಕೃಷ್ಣ ಓಹೋ ಇವನೇನು ನಮಗೆ ಹಾಕೋನಲ್ಲ ಹಾಗೆ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ಆಮೇಲೆ ಈ ಕೃಷ್ಣ ಸಾಮಾನ್ಯದವನಲ್ಲ, ಲೇಡಿ ಸೆಂಟಿಮೆಂಟ್ ಉಪಯೋಗಿಸಿದ್ರೆ ಏನಾದ್ರು ಭಕ್ತಾನ ಅಂತ.
ಹಾಗಾಗಿ ಮದರ್ ಸೆಂಟಿಮೆಂಟು ಈ ಸಿನಿಮಾಗಳಲ್ಲಿ ಉಪಯೋಗಿಸ್ತಾರೆ ನೋಡಿ, ಮದರ್ ಸೆಂಟಿಮೆಂಟು. ಕುಂತಿಯನ್ನು ಕಳಿಸಿದ್ರೆ ಪ್ರಾಯಶಃ ಇವನು ಬಗ್ಗಿಯಾನೋ ಅಂತ ಹೇಳಿಬಿಟ್ಟು ಕುಂತಿಯನ್ನು ಕಳಿಸ್ತಾನೆ ಕರ್ಣ. ಅವಾಗ ಏನಾಗುತ್ತೆ ನೋಡಿ. ಮಗನೇ ತಮ್ಮಂದಿರನು ಪಾಲಿಸು, ಮಗನೇ ತಮ್ಮಂದಿರನು ಪಾಲಿಸು, ವಿಗಡತನವನ್ನು ಮಾಡು, ಪರಲೋಕವ ನೀ ಮಾಡುವುದೇ ನಿನಗಿತ್ತಂಡ ಅನುಜರದೆ, ಪರಲೋಕವ ನೀ ಮಾಡುವುದೇ ನಿನಗಿತ್ತಂಡ ಅನುಜರದೆ, ಸೊಗಸು ನಾನೆಂದುದನು ಪಿಸುನರ ಹಗೆ ನುಡಿಯ ಕೇಳದಿರು, ಪಟ್ಟವ ಬಿಗಿಸಿಕೊಳ್ಳು ಸಲಿಸೆನ್ನ ವಚನವನೆಂದಳ ಕುಂತಿ, ಪಟ್ಟವ ಬಿಗಿಸಿಕೊಳ್ಳು ಸಲಿಸೆನ್ನ ವಚನವನೆಂದಳ ಕುಂತಿ. ಇಂದು ನೀವರುಹಿದ ಬಳಿಕ, ಇಂದು ನೀವರುಹಿದ ಬಳಿಕ ರವಿನಂದನನೆ ಎಂದರಿದೆ ನಲ್ಲದೆ, ಇಂದು ನೀವರುಹಿದ ಬಳಿಕ ರವಿನಂದನನೆ ಎಂದರಿದೆ ನಲ್ಲದೆ, ಹಿಂದೆ ದುರ್ಯೋಧನನು ಆವುದ ನೋಡಿ ಸಲಹಿದನು, ಹಿಂದೆ ದುರ್ಯೋಧನನು ಆವುದ ನೋಡಿ ಸಲಹಿದನು, ಬಂದು ಪಾಂಡವರೊಡನೆ ಕೂಡಿದೊಡೆ, ಬಂದು ಪಾಂಡವರೊಡನೆ ಕೂಡಿದೊಡೆ, ಇಂದು ಬಹುದಪಕೀರ್ತಿ ಬಹುದು ಅಪಕೀರ್ತಿ, ತಮ್ಮಡಿ ಬಂದ ಕಾರ್ಯವ ಬೆಸಸಿ, ಬೇಗದೊಳೆಂದನ ಕರ್ಣ, ತಮ್ಮಡಿ ಬಂದ ಕಾರ್ಯವ ಬೆಸಸಿ, ಬೇಗದೊಳೆಂದನ ಕರ್ಣ. ಆಗ ಕುಂತಿ ಕೃಷ್ಣ ಹೇಳಿದ ಮೇಲೆ ಮಗನನ್ನು ಹುಡುಕೊಂಡು ಬರ್ತಾಳೆ. ಕುಂತಿಗೆ ಗೊತ್ತು ಕರ್ಣನೇ ನನ್ನ ಮಗ ಅಂತ. ಅವನನ್ನು ಮೊದಲ ಬಾರಿ ನೋಡಿದಾಗಲೇ ಕುಂತಿಗೆ ಗೊತ್ತಾಗಿ ಹೋಗಿರುತ್ತೆ. ಆದ್ರೂ ಲೋಕಾಪವಾದಕ್ಕೆ ಅಂಜಿ ಆ ಗುಟ್ಟನ್ನು ತಾನೇ ಇಟ್ಕೊಂಡಿರ್ತಾಳೆ. ಕೃಷ್ಣ ಹೇಳಿದ ಮೇಲೆ ಕರ್ಣ ಯಾವಾಗ ಗಂಗಾ ನದಿಯ ತೀರದಲ್ಲಿ ನಿತ್ಯ ಕಾರ್ಯವನ್ನು ಮಾಡ್ತಾ ಇರ್ತಾನೆ, ಆಗ ಹೋಗಿ ಕರ್ಣನನ್ನು ಕರ್ಣ ಹಾಗೆ ಅಂತ ಕರೀತಾಳೆ. ಆವಾಗ ಕರ್ಣ ಮೊದಲು ಕೇಳೋ ಪ್ರಶ್ನೆ ಇದು ನಮ್ಮ ಕುಮಾರವ್ಯಾಸದಲ್ಲಿಲ್ಲ, ಪರ್ವದಲ್ಲಿ ಬರೆದಿದ್ದಾರೆ. ಆವಾಗ ಅವಳು ಹೇಳ್ತಾಳೆ, ನೀನು ನನ್ನ ಹಿರಿಯ ಮಗ ಹಾಗೆ ಅಂತ. ಆವಾಗ ಕರ್ಣನಿಗೆ ಗೊತ್ತಿರುತ್ತೆ, ಯಾಕೆ ಅಂದರೆ ಹಿಂದಿನ ದಿನಾನೇ ಕೃಷ್ಣ ಬಂದೆಲ್ಲ ಹೇಳಿರ್ತಾನೆ. ಆವಾಗ ಅವನು ಹೇಳ್ತಾನೆ, ಅಮ್ಮ ಕೃಷ್ಣ ಕಳಿಸಿದ್ನ ನಿನ್ನ ಅಂತ ಕೇಳ್ತಾನೆ. ಆವಾಗ ಕುಂತಿಗೆ ಶಾಕ್ ಆದಂಗೆ ಆಗೋಗುತ್ತೆ. ಅವಳು ಹೇಳ್ತಾಳೆ ತಡವರಿಸ್ಕೊಂಡು, ಇಲ್ಲಪ್ಪ ನೀ ನನ್ನ ಮಗ, ನಾನೇ ಬಂದೆ ಹಾಗೆ ಅಂತ ಹೇಳ್ತಾಳೆ. ಆವಾಗ ಕುಂತಿ ಹೇಳ್ತಾಳೆ, ನಿನ್ನ ತಮ್ಮಂದರು ಕೌರವರು ಪಾಂಡವರು ಇಬ್ಬರು ನಿನ್ನ ತಮ್ಮಂದರು, ನೀನು ಪಾಂಡವರ ಪಾಳ್ಯಕ್ಕೆ ಬಂದುಬಿಡು, ನೀನೇ ಚಕ್ರವರ್ತಿ ಆಗ್ತೀಯಾ, ಯಾರೋ ಏನೋ ಹೇಳ್ಕೊಡ್ತಾರೆ ಅಂತ ಹೇಳಿಬಿಟ್ಟು ಹಾಗೆಯೇ ಸೂತ್ರವನ್ನು ನೀನು ಹಿಡಿಯಬೇಡ, ನೀನು ಬಾ ಹಾಗೆ ಅಂತ ಕರೀತಾಳೆ. ಆವಾಗ ನಮ್ಮ ಭೈರಪ್ಪನವರ ಪರ್ವದಲ್ಲಿ ಕರ್ಣ ಇನ್ನೂ ಒಂದು ಸೂಕ್ಷ್ಮಮತಿಯನ್ನು ಪ್ರದರ್ಶಿಸ್ತಾನೆ. ಅವನು ನಿನ್ನನ್ನು ಕೃಷ್ಣ ಕಳಿಸಿದ್ನ ಅಂತ ಕೇಳ್ತಾನೆ. ಕೇಳಿ ಕುಂತಿಯನ್ನು ಆಶ್ಚರ್ಯಚಕಿತನನ್ನಾಗಿ ಮಾಡ್ತಾನೆ. ಮತ್ತೊಂದು ಕೇಳ್ತಾನೆ ಮಾತು, ಇದು ಕುಮಾರವ್ಯಾಸದಲ್ಲಿಲ್ಲ. ಅಮ್ಮ ನೀನು ನನ್ನ ಮಗ ಅಂತ ಬಂದು ಇಲ್ಲಿ ನನಗೆ ಹೇಳ್ತಾ ಇದೆಯಲ್ಲ, ನೀನು ಪಾಂಡವರ ಪಾಳ್ಯದಲ್ಲೇ ಇದೆಯಲ್ಲ, ಪಾಂಡವರಿಗೆ ಹೇಳಿದೆಯಾ ಈ ಮಾತನ್ನ? ನನಗೆ ಬರೋಕ್ಕೆ ಮುಂಚೆ ಪಾಂಡವರಿಗೆ ಹೇಳಿ ಬಂದೇನಮ್ಮ ಅಂತ ಕೇಳ್ತಾನೆ. ಅವಾಗ ಕುಂತಿ ಅದನ್ನ ಹೋಗ್ತಾಳೆ. ಹೌದಾನೆ, ಪಾಂಡವರಿಗೆ ಹೇಳ್ಬೋದಾಗಿತ್ತಲ್ಲ.
ಕರ್ಣ ನಿಮ್ಮ ಅಣ್ಣ ಕಂಡ್ರು ಅವನ ವಿರುದ್ಧ ಹೋರಾಡಬೇಡಿ ಕಂಡ್ರು ಅಂತ ಹೇಳ್ಬೋದಾಗಿತ್ತು. ಅಮ್ಮ, ನೀನು ಪಾಂಡವರಿಗೆ ಹೇಳೋದಿಲ್ಲ, ಈ ಗುಟ್ಟನ್ನು ಹೇಳೋದಿಲ್ಲ. ಯಾಕೆ ಅಂದರೆ ನಿನಗೆ ಚೆನ್ನಾಗಿ ಗೊತ್ತು, ಪಾಂಡವರಿಗೆ ಯಾವಾಗ ಕರ್ಣ ನಮ್ಮ ಅಣ್ಣ ಅಂತ ಗೊತ್ತಾಗೋಗುತ್ತೆ ಅವರು ಯುದ್ಧವನ್ನು ಮಾಡುವುದಿಲ್ಲ, ರಾಜ್ಯವನ್ನು ಅವರು ನಮಗೆ ಬೇಕು ಅಂತ ಕೋರುವುದಿಲ್ಲ. ಯಾವಾಗ ಯುದ್ಧ ಆಗುವುದಿಲ್ಲವೋ ನಿನ್ನ ಮನಸ್ಸಿನಲ್ಲಿ ದುರ್ಯೋಧನ ಸಾಯಬೇಕು, ದುಶ್ಯಾಸನ ಸಾಯಬೇಕು, ಧೃತರಾಷ್ಟ್ರನಿಗೆ ಸೋಲಾಗಬೇಕು, ಪಾಂಡವರಿಗೆ ರಾಜ್ಯ ಆಗಬೇಕು, ಅದು ಯಾವುದೂ ಆಗೋದಿಲ್ಲ ಅಂತ ನಿನಗೆ ಗೊತ್ತು. ಹಾಗಾಗಿ ನಿನಗೆ ಪಾಂಡವರ ಹಿತ ಮುಖ್ಯ. ಅದಕ್ಕಾಗಿ ಪಾಂಡವರಿಗೆ ಹೇಳ್ತೇನೆ, ಇಲ್ಲಿ ನನ್ನ ಹತ್ರ ನೀನು ನನ್ನ ಮಗ ಬಾಯಿ ಕಡೆ ಅಂತ ಕರೆಯೋದಕ್ಕೆ ನೀನು ಬಂದಿದೀಯಾ, ನೀನು ತುಂಬ ಪ್ಲ್ಯಾನ್ ಮಾಡಿಕೊಂಡು ಬಂದಿದೀಯಾ. ನಿನಗೆ ಪಾಂಡವರ ಹಿತ ಮುಖ್ಯ. ಭೈರಪ್ಪನವ್ರು ಬರೆಯೋದು ಯಾಕೆ ಅಂತಂದರೆ, ಆ ಕರ್ಣ ಹೇಳ್ತಾನೆ, ಬರೀ ಜನ್ಮ ಕೊಟ್ಟ ಮಾತ್ರಕ್ಕೆ ತಾಯಿ ಆಗೋದಿಲ್ಲ ಅಂತ ಹೇಳ್ತಾನೆ. ತಾಯ್ತನ ಅನ್ನೋದು ಯಾವಾಗ ಬರುತ್ತೆ? ಜನ್ಮ ಕೊಟ್ಟಿದ್ರಿಂದ ಮಾತ್ರ ಬರೋದಿಲ್ಲ. ಹೇಳು ಉಚ್ಚೆ ಬಾಚಿ ಬೆರಳಿಡಿದು ನಡೆಸಿ ಅಕ್ಷರಾಭ್ಯಾಸವನ್ನು ಮಾಡಿಸಿ ವಿದ್ಯಾಭ್ಯಾಸವನ್ನು ಮಾಡಿಸಿ ಆಹಾರವನ್ನು ಕೊಟ್ಟು ಬೆಳೆಸ್ತಾಳಲ್ಲ ತಾಯಿ, ಆ ಬೆಳೆಸುವಂಥ ಪ್ರಕ್ರಿಯೆಯಲ್ಲಿ ತಾಯ್ತನ ಅನ್ನೋದು ಉತ್ಪನ್ನ ಆಗುತ್ತೆ ಹೊರತು ಬರೀ ಎತ್ತ ಮಾತ್ರಕ್ಕೆ ತಾಯಿ ಆಗೋದಿಲ್ಲಮ್ಮ. ನೀನು ಆ ಪಾಂಡವರನ್ನ ಹೆತ್ತಿದೆಯಾ, ಹೊತ್ತಿದೆಯಾ, ಬೆಳೆಸಿದೆಯಾ, ಕಷ್ಟಪಟ್ಟಿದೆಯಾ. ಹಾಗಾಗಿ ನಿಮಗೆ ತಾಯ್ತನದ ಒಂದು ವೇದನೆ, ತಾಯ್ತನದ ಸಂವೇದನೆ ಇರೋದು ಪಾಂಡವರ ಮೇಲೆ ಹೊರತು ನನ್ನ ಮೇಲಲ್ಲ. ಹಾಗೆ ಅಂತ ಭೈರಪ್ಪನವರು ಬರೀತಾರೆ. ಕರ್ಣನ ಮೂಲಕ ಈ ಮಾತುಗಳನ್ನು ಹೇಳಿಸ್ತಾರೆ. ತಾಯ್ತನ ಅಂದರೆ ಏನು ಅನ್ನುವಂಥ ಒಂದು ಡೆಫಿನೇಷನ್ನ ಅಲ್ಲಿ ನಮ್ಮ ಭೈರಪ್ಪನವರು ಬರೆದಿದ್ದಾರೆ. ಆಮೇಲೆ ಇಲ್ಲಿ ಕುಂತಿ ಹೇಳ್ತಾನೆ, ಆಯ್ತಮ್ಮ ನೀನೇನೋ ಹೇಳಿಬಿಟ್ಟೆ, ನಾನು ಸೂರ್ಯಪುತ್ರ ಅಂತ, ನಾನು ಚಕ್ರವರ್ತಿ ಆಗ್ಬೋದು ಬಾ ಅಂತ ಹೇಳ್ತೀಯ. ಆದರೆ ಅವತ್ತು ಬಿಲ್ಲು ವಿದ್ಯೆದ ಪ್ರದರ್ಶನ ದಿನ ನೀನು ಇದೆಯಲ್ಲ, ಅವತ್ತು ನನ್ನನ್ನು ಸೂತಪುತ್ರ ಅಂತ ಹೇಳ್ಬಿಟ್ಟು ಎಲ್ಲ ಅಳೆದು ಹೊರಗೆ ಕತ್ತಿಡಿದು ದಬ್ಬೋದಕ್ಕೆ ತಯಾರಾಗಿದ್ರಲ್ಲ, ಅವತ್ತು ದುರ್ಯೋಧನ ನನ್ನನ್ನು ಏನು ನೋಡಿ ನನ್ನ ಬೆಂಬಲಕ್ಕೆ ಬಂದ? ಅವತ್ತು ನನ್ನ ಕೈನಲ್ಲಿ ಏನೂ ಇತ್ತಿಲ್ವಲ್ಲ. ಇವನು ವೀರ ಹಾಗೆ ಅನ್ನೋದನ್ನು ಒಂದನ್ನು ಮಾತ್ರ ಮಾನ್ಯ ಮಾಡಿ, ಇವನಿಗೆ ನಾನು ಅಂಗರಾಜ್ಯಾಭಿಷೇಕ ಮಾಡ್ತೇನೆ, ಇವನು ಕ್ಷತ್ರಿಯ ಆಗ್ತಾನೆ, ಇವನು ಕೂಡ ಮಾನ್ಯ ಅಂತ ಹೇಳಿ ಅವತ್ತು ದುರ್ಯೋಧನ ನನ್ನನ್ನು ವಹಿಸ್ಕೊಂಡು ನನಗೆ ಆ ಋಣವನ್ನು ನಾನು ತೀರಿಸ್ಬಿಡುವನಮ್ಮ. ನನಗೆ ಪಾಂಡವರ ಪಾಳ್ಯಕ್ಕೆ ಬರೋದು ಬೇಡ, ಚಕ್ರವರ್ತಿ ಪಟ್ಟನೂ ಬೇಡ, ಹಾಗೆ ಅಂತ ಹೇಳಿಬಿಟ್ಟು ನಾನು ಪಾಂಡವರ ಕಡೆಗೆ ಬಂದರೆ ನನ್ನನ್ನು ಇತಿಹಾಸ ಒಪ್ಪೋದಿಲ್ಲ, ನನಗೆ ಅಪಕೀರ್ತಿ ಬರುತ್ತೆ, ಹಾಗೆ ಅಂತ ನಿರಾಕರಣೆ ಮಾಡ್ತಾನೆ ನಮ್ಮ ಕರ್ಣ. ಮುಂದಕ್ಕೆ ದೊಡೆಯುವರು ಮಕ್ಕಳನ್ನು ತಲೆಗಾದು ತೋರೈ ಕಂದ ದೊಡೆ ಐವರು ಮಕ್ಕಳನ್ನು ತಲೆಗಾದು ತೋರೈ ಕಂದ ನಿನಗೆ ಈ ದುರಾಗ್ರಹವೊಪ್ಪುವುದೇ ಕೌರವನ ಸೇವೆಯೊಳು ಹೋದ ಬಾಣವ ಮರಳಿ ತೊಡದಿರು ಹೋದ ಬಾಣವ ಮರಳಿ ತೊಡದಿರು ಮಾದುಗಳೇ ವೈರವನಿನಂತೆ ಹಸದ ಮಾದುಗಳೇ ವೈರವನಿನಂತೆ ಹಸದ ಎಂದನು ಬೀಳುಕೊಂಡನು ಬಂದನರ ಮನೆಗೆ ಹೋದ ಬಾಣವ ಮರಳಿ ತೊಡದಿರು ಹೋದ ಬಾಣವ ಮರಳಿ ತೊಡದಿರು ಹಸದ ಎಂದನು ಬೀಳುಕೊಂಡನು ಬಂದನರ ಮನೆಗೆ. ಆದರೆ ಕುಂತಿ ಗೊತ್ತಾಗೋಗುತ್ತೆ ಈ ಕರ್ಣ ಏನು ಭಗವನಲ್ಲ, ಅವನ ಆದರ್ಶವನ್ನು ಅವನು ಬಿಟ್ಟು ಬರೋದಿಲ್ಲ ನಮ್ಮ ಪಾಳ್ಯಕ್ಕೆ ಅಂತ. ಆವಾಗ ಕುಂತಿ ಬೇಡ್ತಾಳೆ, ನನ್ನ ಮಕ್ಕಳಿದಾರಪ್ಪ 5 ಜನ,
ಅವರ ತಲೆ ಕಾಯಿ, ಅವರನ್ನು ಕೊಲ್ಲಬೇಡ, ನೀನು ಅವರ ಅಣ್ಣ ಹಾಗೆ ಅಂತ ಹೇಳ್ತಾಳೆ. ಏನಮ್ಮ ಸುತ್ತಿ ಬಳಸಿ ಏನೇನೋ ಹೇಳ್ತಾ ಇದೀಯಾ, ಅದು ಏನು ನಿನ್ನ ಮನಸ್ಸಲ್ಲಿದೆ ಕೇಳು ಅಂತಂದರೆ ನಾಚಿಕೆಗೆಟ್ಟ ಕುಂತಿ ಕೇಳ್ತಾಳೆ, ಮಗನೇ ನೀನು ಯುದ್ಧದಲ್ಲಿ ತೊಟ್ಟ ಬಾಣವನ್ನು ತೊಡಬೇಡ. ಕೃಷ್ಣ ಹೇಳಿ ಕಳಿಸಿರ್ತಾನೆ, ತೊಟ್ಟ ಬಾಣವನ್ನು ತೊಡಬೇಡ ಅಂತ. ಹಿಂದೂ ಮುಂದೂ ನೋಡ್ದಲೆ ಕರ್ಣ, ಆಯ್ತಮ್ಮ ನೀನು ಈ ಮಾತನ್ನು ಕೇಳ್ತಾ ಇದೆಯಾ, ನಡೆಸ್ಕೊಡ್ತೇನೆ, ನಿನಗೆ ವಾಗ್ದಾನವನ್ನು ಕೊಟ್ಟಿದ್ದೇನೆ, ನಾನು ತೊಟ್ಟ ಬಾಣವನ್ನು ತೊಡುವುದಿಲ್ಲ ಹಾಗೆ ಅಂತ ಹೇಳಿ ಮತ್ತೆ ತನ್ನ ಬಲೆಗೆ ತಾನೇ ಕರ್ಣ ಸಿಕ್ಕಾಕೋತಾನೆ. ಈ ಒಂದು ವಾಗ್ದಾನವನ್ನು ಏನು ಕೊಡ್ತಾನೆ, ತೊಟ್ಟ ಬಾಣವನ್ನು ತೊಡುವುದಿಲ್ಲ ಅಂತ, ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಪ್ರಾಯಶಃ ನಾಳೆ ಕರ್ಣಾವಸಾನದ ಸನ್ನಿವೇಶದಲ್ಲಿ ನೋಡೋಣ. ಹೀಗೆ